ಹಲೋ ಹೇಳೋಣ. ಹಲೋ ವಿಷ್ಣು, ನೀನ್ ಕೇಳಿದ ಅಡ್ರೆಸ್ ನೀನು ವಾಟ್ಸಪ್ ಕಳಿಸಿನಿ ನೋಡು. ಹಾಂ ಆಯ್ತು ಓಕೆ. ಓಕೆ ಬಾಯ್. ಹೇಳೋ ಹೋಗೋಣ ಬಾ. ಎಲ್ಲಿಗೆ? ನಿಮ್ಮ ಮಾವನ ಮನೆಗೆ ಹೋಗೋದಾ? ನಿನ್ನೆ ರಾತ್ರಿ ಏನು ಗೊತ್ತಿಲ್ಲ. ಓ ಅಲ್ಲಿಗ? ಅಲ್ಲಿಗೆ ನಿನ್ನೆ ಅಣ್ಣ ಲೊಕೇಶನ್ ಕಳ್ಸ್ಯಾನ, ಅಲ್ಲಿ ಹೋಗೋಣ ಬಾ. ನಾವಿಬ್ರೇ ಹೋಗೋಣವಾ? ಏನ್ ಮತ್ ಊರಿನವರು ನಿಮ್ ಮನೆಯವರು ನಾವ್ ಎಲ್ಲಾ ಸೇರಿ ಹೋಗೋಣ. ಏನ್ ಹೋಗೋದು ಇಬ್ರೆಲ್ಲ ಮತ್ತೆ. ಹಲೋ, ನಾನು ಸರ್ ಅಂತ. ಅದೇ ನನಗೆ ಇನ್ವೆಸ್ಟ್ಮೆಂಟಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ಸರ್, ನೀವು 10,000 ಹಾಕಿದರೆ 40,000, 1 ಲಕ್ಷ ಹಾಕಿದರೆ 3 ರಿಂದ 4 ಲಕ್ಷ ಬರುತ್ತೆ. ಅದೇ 50 ಲಕ್ಷ ಹಾಕಿದರೆ 1.5 ಕೋಟಿ ತನಕ ನಾವು ಅಮೌಂಟ್ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ನೀವು ನಮಗೆ ಇನ್ವೆಸ್ಟ್ ಮಾಡಬೇಕು. ನಮಗೆ ನಂಬಿಕೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ, ನೀವು ಮಾಡ್ತಾಯಿರಿ, ನಾವು ಇದು ಮಾಡ್ತೀವಿ. ಓಕೆ, ನೀವು ಖಂಡಿತ ಹಾಕಿದ್ದೆ ಅವರೇ ಓಕೆ ಓಕೆ ಸರ್, ನಾನು ಮಾಡ್ತೀನಿ ಕಾಲಿಂಗ್ಗೆ.
ದುಡ್ಡು ಹೇಳಿದ್ರೆ ಏರ್ಪಾಡಾಯ್ತಾ? ಅದೇ ಅರೇಂಜ್ ಮಾಡ್ತಾ ಇದೀನಪ್ಪ. ಡಾಕ್ಟರ್ ಹೇಳಿದ್ರು ನಿಮ್ಮ ಅಮ್ಮನ ಕ್ಯಾನ್ಸರ್ ಸ್ಟೇಜ್ 3 ಇದೆ ಅಂತ. ಅದೇ ಅರೇಂಜ್ ಮಾಡ್ತೀನಿ. ಏರ್ಪಾಡು ಮಾಡಪ್ಪ. ಹಾ ಮಾಡ್ತೀನಪ್ಪ ಅರೇಂಜ್. ಲೋ ಮಚ್ಚ ಮುಖ ಯಾಕೆ ಸೊಕ್ಕೆ ಮಾಡ್ತೀಯಲ್ಲ? ಅದೇ ಬ್ರೋ ಸ್ವಲ್ಪ ಕಡೆ ಹಲೋ ಸರ್, ಆಂಟೋನಿ ಅಂತ. ಅದಕ್ಕೇನೀಗ? ಸರ್, ನಾನು ಇನ್ವೆಸ್ಟ್ಮೆಂಟಲ್ಲಿ 5 years ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅದಕ್ಕೆ ನೀವು ನಿಮ್ಮ ಕಷ್ಟ ಎಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ನಾನು ನಿಮಗೆ ಸಹಾಯ ಮಾಡಬೇಕಂತ ಬಂದೆ ಸರ್. ನನಗೆ ಅದರಲ್ಲಿ 5 years ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೆ ಅದೇ ನಾವು ನಿಮ್ಗೆ ನಂಬಬೇಕು. ನೀವು ಯಾರಂತಾನೆ ಗೊತ್ತಿಲ್ಲ ನಮ್ಗೆ. ಒಂದ್ ವೇಳೆ ದುಡ್ಡನ್ನ ಎತ್ತಿ ಬಿಟ್ರೆ ಏನ್ ಮಾಡ್ಬೇಕು? ಅಲ್ಲ ಸರ್, ಅದು ಇಲ್ಲ ಇದು ಇಲ್ಲ, ಸುಮ್ನೆ ಹೋಗಿ ಇಲ್ಲಿಂದ ಸರ್. ಓಕೆ ಸರ್, ಯಾವುದಕ್ಕೂ ನನ್ನ ಕಾರ್ಡ್ ಇಟ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಸರ್. ನಿಮ್ಮ ಕಷ್ಟ ಕೇಳಿ ನಾನು ಕೊಟ್ಟಿದ್ದೀನಿ, ಆಯ್ತು, ಯೂಸ್ ಮಾಡ್ಕೊಳ್ಳಿ ಸರ್. ಓಕೆ, ಬರ್ತೀನಿ ಸರ್. ಓಕೆ ಬನ್ನಿ. ಬನ್ನಿ ಗಪ್ ನಿಂದ್ರು. ಯಾಕೋ ಮಜಾ ಹಾಗೆ ಮಾಡಿದೆ? ಅವ್ರು ನನಗೆ ಒಳ್ಳೆ ವ್ಯಕ್ತಿ ಅನಿಸ್ತಾರೆ. ಗುಬಾಲ್ ಹಾಗಿದ್ರೆ ಹೋಗಿ ನೀನೇ ಇನ್ವೆಸ್ಟ್ ಮಾಡಿ ಗೊತ್ತಾಗುತ್ತೆ. ಪ್ರಕಾರ ಗೆಲ್ತಿತ್ತು RCB. ಅವನ ಹೆಸರು ಯಾವ ಹೋಗ್ಬಿಟ್ಟಲ್ಲ, ಅದು ಯಾವಪ್ಪ ಆಯ್ತು ನೋಡಿ ಫೋನ್. ಹಲೋ, ಹೇಳಪ್ಪ. ಅದೇ ಹೇಳಿದ್ನಲ್ಲಪ್ಪ, ದುಡ್ಡು ಅರೇಂಜ್ ಆಯ್ತಾ? ಅದೇ ಅದರಲ್ಲೇ ಅದನ್ನ ಅಪ್ಪ ಅರೇಂಜ್ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ರು ಡಾಕ್ಟರ್ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಮಾಡ್ತೀನಿ ಅಂತಾರೆ. ಹಾ ಆಯ್ತಪ್ಪ, ಮಾಡ್ತೀನಿ ಅರೇಂಜ್. ಹಾ. ಆಯ್ತಪ್ಪ. ಏನಾಯ್ತು ಮಚ್ಚ? ಅದೇ ನಮ್ಮ ತಂದೆಯವ್ರು ಫೋನ್ ಮಾಡಿದ್ರು. ಏನಂದ್ರು? ದುಡ್ಡು ಅರೇಂಜ್ ಮಾಡ್ಬೇಕಂತ ಇವತ್ತು ಸಾಯಂಕಾಲ. ಹೇಗಾದ್ರೂ ಮಾಡಿ ಅರೇಂಜ್ ಮಾಡೋಣಲ್ವಾ? ಅದು ಅವ್ರು ಕೇಳಿರೋದು 3 ಲಕ್ಷ, ನನ್ನ ಹತ್ರ ಇರೋದು 1 ಲಕ್ಷ. ನನಗಂತೂ ಏನೂ ದೋಸ್ತ ಇಲ್ಲ, ಏನು ಮಾಡು ಅಂತ ನೀನೇ ಹೇಳ್ಬೋದು. ಅದೇ 1 ಲಕ್ಷನ ಈ ಕಾಡಿನಲ್ಲಿ ಇನ್ವೆಸ್ಟ್ ಮಾಡೋಣ ಅಲ್ವಾ? ಇಲ್ಲೂ ಮಚ್ಚ, ತುಂಬಾ ರಿಸ್ಕು. ಅವ್ರನ್ನೆಲ್ಲ ನಂಬಕ್ಕಾಗಲ್ಲ, ಅವರೆಲ್ಲ ದೋಚ್ಕೊಂಡು ಬಿಡ್ತಾರೆ. ಇದನ್ನ ತಗೋ. ಈಗ ನನ್ನ ಮೇಲೆ ನಂಬಿಕೆ ಇಡು. ನಿನ್ನ ಮೇಲೆ ನಂಬಿಕೆ ಇಟ್ರೆ ಹೆಂಗಪ್ಪ? ಏನಾದ್ರು ನನ್ನ ಮೇಲೆ ನಂಬಿಕೆ ಇಡು ಬ್ರೋ. ನಿನ್ನ ದುಡ್ಡಿಗೆ ನಾನೇ ಜವಾಬ್ದಾರಿ, ಟೆನ್ಷನ್ ತಗೋಬೇಡ ಮಚ್ಚಿ. ಮಚ್ಚ, ನಿನ್ ಜವಾಬ್ದಾರಿ ಆದ್ರೆ ಓಕೆ. ಒಂದ್ ವೇಳೆ ಅವ್ನ ಏನಾದ್ರು ಮರಳಿ ರೊಕ್ಕ ಕೊಡ್ಲಿಕ್ಕಂದ್ರೆ ನಾನು ನಿನ್ನ ವಸೂಲಿ ಮಾಡ್ತೀನಿ. ಎಂತ ಫ್ರೆಂಡ್ ಕಾಣೋ ನೀನು. ಒಂದ್ ವೇಳೆ ಅವನ ಹುಡುಕಿ ವಸೂಲಿ ಮಾಡೋದು ಬಿಟ್ಟ ಅಂತದ್ರಲ್ಲಿ ನಾನು ಬುಡಕಿ ಬರ್ತೀಯಲ್ಲ, ಮತ್ತೇನ್ ಬಡುದು? ನಾನು ಎಷ್ಟೇ ಬೇಡ ಅಂದ್ರೆ ಇನ್ವೆಸ್ಟ್ ಮಾಡ್ತೀಯ. ಏನೋ ಒಂದು ಮಾಡೋಣ ನಡಿ. ಹಲೋ ಸರ್. ಹಲೋ ಸರ್, ನಾವು ಹಲೋ ಸರ್, ನಾವು ಬೆಳಗ್ಗೆ ಭೇಟಿಯಾಗಿದ್ರಿ ಅಲ್ಲ, ನಿಮ್ ಕಾರ್ಡ್ ಕೊಟ್ಟಿದ್ರಿ ಅಲ್ಲ ಸರ್, ಅವರು ಸರ್. ನಾವು ಸರ್, ನಮ್ಗೆ ಅರ್ಜೆಂಟಾಗಿ ಹಣ ಬೇಕಾಗಿತ್ತು ಸರ್. ಇದರಿಂದ ನಿಮ್ಗೆ ಲಾಭ ಏನು ಸರ್?
ನಿಮ್ಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರಲ್ಲ ಸರ್, 5 ವರ್ಷದ ಕಮಿಷನ್ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತಲ್ಲ ಸರ್? ಹೌದು ಸರ್, ನೀವು ಹೇಳ್ತಾರೆ ಇದೆ. ನಾನು ಮೊದಲಿಗೆ ಎಕ್ಸ್ಪೆನ್ಸ್ ಇದ್ದಿರಲಿಲ್ಲ ನನಗೆ, ಹಾಗೆ ಇನ್ವೆಸ್ಟ್ ಮಾಡಿ ನಾನು ಅವ್ರಿಗೆ ಇವ್ರಿಗೆ ಅಂತ ಕೊಟ್ಟು ಇನ್ವೆಸ್ಟ್ ಮಾಡಿದಾಗ ಅದು ನನಗೆ ಸರಿ ಅನಿಸಲಿಲ್ಲ. ಅದಕ್ಕೆ ನಾನು ಲಾಸ್ ಅಲ್ಲಿ ಬಿದ್ದೆ, ಅದಕ್ಕೆ ನಾನು ಇನ್ವೆಸ್ಟ್ ಮಾಡಿಲ್ಲ ಸರ್. ನೀವು ಖಂಡಿತ ನನ್ನ ನಂಬಿಕೆ ಇಟ್ಟು ಮಾಡಿ, ನಾನು ನಿಮಗೆ ಅಮೌಂಟನ್ನು ರಿಟರ್ನ್ ಮಾಡ್ತೀನಿ ಸರ್. ನೀವು ನಾಳೆ ಇನ್ವೆಸ್ಟ್ ಮಾಡಿದ್ರೆ ನಾಡಿದ್ದು ನಿಮಗೆ ಈಗ 1 ಲಕ್ಷ ಮಾಡಿ ಸರ್, ಅಥವಾ 2 ಲಕ್ಷ ಮಾಡಿ ನಿಮಗೆ 3 ಲಕ್ಷ ನಾನು ಖಂಡಿತ ನಾಡಿದ್ದು ಕೊಡ್ತೀನಿ ಸರ್. ಈಗ ಹಣ ಹಾಕ್ಬೋದಾ? ನಿಮ್ಮನ್ನ ನಂಬಿ ನಾವು ಹಣ ಕೊಡ್ಬೋದಾ ಸರ್? ಖಂಡಿತ ಸರ್, ಖಂಡಿತ ಹಾಕಿ. ನಿಮಗೆ ಅಮೌಂಟ್ ನಾನು ಟ್ರಿಬಲ್ ಮಾಡಿ ಕೊಟ್ಟು ಕಳಿಸ್ತೀನಿ. ನಾಳೆ ಹತ್ತಿರ ಇವತ್ತು ಹತ್ತಿರ ಸರ್ ನೀವು ಈಗ ಹಾಕಂದ್ರೆ ಹಾಕ್ತೀವಿ ಸರ್, ಇಲ್ಲ ಸಾಯಂಕಾಲ ಹಾಕಂದ್ರೆ ಹಾಕ್ತೀವಿ ಅಮೌಂಟ್ ಸರ್? ಸರ್, ನೀವು ಈಗ ಇವತ್ತು ಹಾಕಿದ್ರೆ ನಾಳೆಗೆ ಬರ್ತವೆ, ನೀವು ನಾಳೆ ಹಾಕಿದ್ರೆ ನಾಳೆ ಬರ್ತವೆ. ನಿಮಗೆ ಒಂದಿನ ಲೇಟ್ ಆಗುತ್ತೆ. ನೀವು ಯಾವಾಗ ಹಾಕಿದ್ರೆ ನಿಮಗೆ ಡಿಸೈಡ್ ಮಾಡಿದ್ರೆ ಸರ್. ಹಾಂ, ಓಕೆ ಸರ್, ಓಕೆ. ಸರ್, ಥ್ಯಾಂಕ್ ಯು. ನನ್ನ ನಂಬರ್ ಬಿಡಿ. ಹಾಂ ಸರ್. ನೋಡು, ಇನ್ನೊಂದ್ಸರಿ ವಿಚಾರ ಮಾಡಿ ನೋಡು. ಏನು ವಿಚಾರ ಮಾಡಲ್ಲ ಬಿಡಲ್ಲ. ಈಗ ಆಲ್ರೆಡಿ ನಾ ಅಮೌಂಟನ್ನು ಕಳಿಸ್ಬಿಟ್ಟಿದ್ದೀನಿ. ನಾಳೆ ಅಮೌಂಟ್ ತೊಗೊಂಡ್ಬಂದ್ಬಿಡೋಣ. ಹಲೋ ಸರ್. ಹಲೋ ಹಲೋ ಸರ್. ಸರ್ ನಾವು ನಿನ್ನ ಸಾಯಂಕಾಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ವಲ್ಲ ಸರ್, ಏನಾಯ್ತು ಸರ್? ನೀವು ಭಯ ಪಟ್ಕೋಬೇಡಿ, ನಾವು ಇನ್ವೆಸ್ಟ್ ಮಾಡಿದ್ದೀನಿ. ಖಂಡಿತ ಡೋಂಟ್ ವರಿ, ನಿಮ್ಮ ದುಡ್ಡು ಸಾಯಂಕಾಲ ನಾನು ಒಟ್ಟು ನಿಮ್ಗೆ ಕೊಡ್ತೇನೆ. ಹಾಂ, ಓಕೆ ಸರ್. ಮಚ್ಚ, ಯಾವುದು ನನ್ನ ಫೋನ್ ನಂಬರ್ನ ಬ್ಲಾಕ್ನಲ್ಲಿ ಹೋಗ್ತಿದ್ದಾನೆ ನೋಡು. ಹಲೋ, ಎಲ್ಲಿದೆ? ಯಾರು ನನ್ನ ಮಗನೇ? ರೊಕ್ಕ ಓದಿಯ ಈಗ ಹೊಳ್ಳಿ ಮರಳಿ ಕೇಳಕ್ ಬಂದ್ರಿ ಎಲ್ಲಿದೆ ಅಂತ ಹೇಳವಲ್ಲ. ಈಗ ಹಾಗೆ ಬ್ಲಾಕ್ ಮಾಡೋದು. ನೀವ ಅಲ್ಲ ಮಗನೇ. ಕಿತ್ಕೊಳ್ಳೋ ಜಾಗದಲ್ಲಿ ಕಿತ್ಕೋತೀವಿ. ನೀನ್ ಎಲ್ಲಿದೆ ಅಂತ ಹೇಳಿಕೊ, ನಿನ್ನಂತೇಳಿ ಬಂದು ಕಿತ್ಕೋತೀವಿ. ಆಯ್ತು ನನ್ ಮಗನೇ, ಬರ್ತೀವದಪ್ಪ ನಿನ್ಗೆ ಗೂಟ ಇಡಕ್ಕೆ. ಏನಾಯ್ತು ಮಚ್ಚ? ಅದೇ ಮಚ್ಚ, ನಿನ್ಗೆ ಹೇಳಿನಲ್ಲ ಹಾಗೆ. ಇಂಥವ್ರೆಲ್ಲ ನಂಬರ್ದವ್ರನ್ನ. ನನ್ ಮಗ ಈಗ ಎಲ್ಲಿದನಂತ ಹೇಳ್ತಾ ಇಲ್ಲ. ಬಾಳ ನಮ್ಗೆ ಇದ್ರ ವಾಸ್ತಾ ಇದೆ. ನೀನ್ ಹೋಗೋಣ ಅವ್ನು ಸುಳೆಮಾನ್ ಹಿಡಕ್ಕೆ. ಹೋಗೋಣ ಇಬ್ರು ಕೂಡಿ ಹೋಗೋಣ. ಮಚ್ಚ, ನಿನ್ ಫ್ರೆಂಡ್ ಇದಾನಲ್ಲ ಹ್ಯಾಕರ್, ಅವನಿಗೆ ಕಾಲ್ ಮಾಡು ಮಚ್ಚ. ಹೌದು, ಕಾಲ್ ಮಾಡು ಬೇಗ. ಹಲೋ ಅಣ್ಣ, ನಾನ್ ನಿಮ್ಗೊಂದು ನಂಬರ್ ಬಿಡ್ತೀವಿ, ಅದನ್ನ ಲೊಕೇಶನ್ ಕಳಿಸ್ಬೇಕು ನೀವು ನಮ್ಗೆ. ಓಕೆ, ಆಯ್ತು. ಈಗ ಹೊರಗಡೆ ಇದ್ದೀನಿ, ರೂಮ್ ಹೋದ್ಮೇಲೆ ಬಿಡ್ತೀನಿ ನಿನಗೆ, ಆಯ್ತಾ? ನಾ ಆದಷ್ಟು ಬೇಗ ಹೆಲ್ಪ್ ಮಾಡಿ ಅಣ್ಣ ನಮ್ಗೆ ಇದಷ್ಟು. ಓಕೆ 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 ಮಿಸ್ಟರ್, ಬಾಯ್. ಆಯ್ತು.
ಮತ್ತೆ ಬಂದ. ಯಾರ ನೀವೆಲ್ಲ? ವಿಷ್ಣು, ಯಾರ ನಾವೆಲ್ಲ ನಿಮ್ಮಂತವ್ರನ್ನ ಮಟ್ಟ ಹಾಕಕ್ಕೆ ಬಂದಿರ್ತಕ್ಕಂಥ ಸೀಕ್ರೆಟ್ ಏಜೆನ್ಸು. ಇಂಥ ಮೋಸ ಹಾಯ್ ಫ್ರೆಂಡ್ಸ್, ಈ ಮೂವಿ ನೋಡಿದ್ರೆ ಅನ್ಕೋತೀನಿ. ಈ ಮೂವಿ ಉದ್ದೇಶ ಏನಂದರೆ ಇಷ್ಟೇ, ನಿಮ್ಮ ದುಡ್ಡನ್ನು ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಯಾರಿಗೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅಥವಾ ಯಾವುದೇ ಥರ ಅಂತ ಈ ಕೆಟ್ಟ ಜನ ಬರ್ತಿರ್ತಾರೆ ಅವ್ರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ. ಕಷ್ಟಪಟ್ಟು ವರ್ಷಗಟ್ಟಲೆ ಬೆಳೆ ಬೆಳೆದ ದುಡ್ಡನ್ನು ನೀವು ಒಂದೇ ದಿನದಲ್ಲಿ ಹಂಗೆ ನಂಬಿ ಮೋಸ ಹೋಗ್ತೀರಂತ ನನಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ಈ ಮೋಸ ಹೋದ ಕಾರಣನೇ ನಾನು ಈ ಮೂವಿ ಮಾಡೋ ಉದ್ದೇಶ ಆಗಿದ್ದು. ನೀವು ದಯವಿಟ್ಟು ಯಾವುದೇ ಕಾರಣಕ್ಕೂ ದುಡ್ಡು ಹಾಕಬೇಡಿ. ವರ್ಷಾಂಗಲೇ ದುಡ್ಡು ಬರೋ ದುಡ್ಡನ್ನೇ ಒಂದು ವರ್ಷದಲ್ಲಿ 3 ಲಕ್ಷ 4 ಲಕ್ಷ ಬರುತ್ತೆ. ಅದರಲ್ಲಿ ನೀವು ಒಂದು ದಿನಕ್ಕೆ ಹೇಗೆ 3 ಲಕ್ಷ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ಯಾರು ಕೂಡ ಈ ಅಮೌಂಟನ್ನು ಹಾಕಿ ಮೋಸ ಹೋಗಬೇಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಗೆ ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.